ರಾಷ್ಟ್ರೀಯ ಹೆದ್ದಾರಿ 75 ದೇವರಾಯ ಸಮುದ್ರ ಕಂದಾಯ ಸರ್ವೆ ನಂಬರ್ 112ರಲ್ಲಿ 1 ಎಕರೆ 20 ಗುಂಟೆಯನ್ನು ತಾಲೂಕು ದಂಡಾಧಿಕಾರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭವನಕ್ಕೆ ಮೀಸಲಿಟ್ಟಿರುವ ಜಾಗದಲ್ಲಿ ಕಾಮಗಾರಿ ಪ್ರಾರಂಭವಾಗ್ತಾ ಇತ್ತು. ಆದರೆ ಸ್ಥಳೀಯ ಅಂದ್ರೆ ನಗರದ ವಾಸಿಯಾದಂತ ವೆಂಕಟಾ ಚಲಪತಿ ಅನ್ನೋರು ಯಾರ ಹತ್ರ ಜಿಪಿಯನ್ನು ಪಡೆದುಕೊಂಡು ಈ ಒಂದು ಸರ್ವೆ ನಂಬರ್ 112 ಅದರ ಮೇಲೆ ಇವತ್ತು ಅಂಬೇಡ್ಕರ್ ಭವನ ಏನ್ ನಿರ್ಮಾಣ ಮಾಡ್ತಾ ಇದ್ರೆ ಅದಕ್ಕೆ ನ್ಯಾಯಾಲಯದಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅದರಲ್ಲಿ ಈ ಒಂದು ಜಾಗವನ್ನು ಯಥಾಸ್ಥಿತಿ ಕಾಯ್ದುಕೊಂಡು ಹೋಗಿ ಮುಂದಿನ ಆದೇಶದವರೆಗೂ ಒಂದು ಆದೇಶ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೆ ಆ ಪ್ರಕಾರವನ್ನು ದಾಖಲು ಮಾಡಿರುವ ವೆಂಕಟೇಶಪ್ಪನವರಿಗೂ ಈ ಜಮೀನಿಗೂ ಏನು ಸಂಬಂಧ ಇದೆ? ಅವ್ರಿಗೆ ಈ ಭೂಮಿ ಮಂಜೂರಾಗಿದೆಯಾ? ಯಾಕಂದ್ರೆ ಮುಳುಬಾಗಿಲು ಕ್ಷೇತ್ರದ 3 ಪಕ್ಷದ ರಾಜಕೀಯ ವ್ಯಕ್ತಿಗಳು ಮತ್ತೆ ಪ್ರಗತಿಪರ ಸಂಘಟನೆಗಳು, ರೈತ ಪರ, ದಲಿತ ಪರ, ಕನ್ನಡ ಪರ ಮತ್ತು ಸ್ಥಳೀಯ ಒಂದು ಜನಪ್ರತಿನಿಧಿಗಳು, ಪಂಚಾಯತಿ ಅಭಿವೃದ್ಧಿ ಒಂದು ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಎಲ್ಲರೂ ಒಗ್ಗೂಡಿ ನಮ್ಮ ಸಂವಿಧಾನ ಬರೆದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭವನವನ್ನು ನಿರ್ಮಾಣ ಮಾಡಲೇಬೇಕಂತ ಹೇಳಿ ಒಗ್ಗಟ್ಟಿನಿಂದ ಈ ಒಂದು ತಾಲೂಕಾಡಳಿತದ ಮೇಲೆ ಒತ್ತಡ ಹಾಕಿ 1 ಎಕರೆ 20 ಗುಂಟೆ ಜಮೀನನ್ನು ಮಂಜೂರು ಮಾಡಿ ಕಾಮಗಾರಿಯನ್ನು ಸ್ಟಾರ್ಟ್ ಆಗಿದೆ. ಆದ್ರೆ ಈ ಜಮೀನಿನ ಮೇಲೆ ಪ್ರಕರಣವನ್ನು ದಾಖಲು ಮಾಡುವ ಮುಖಾಂತರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ತಡೆಯಾಜ್ಞೆ ಅಂದ್ರೆ ಶಟೋಸ್ಕೋಪ್ ಆದೇಶ ಅಂದ್ರೆ ಮುಂದಿನ ಆದೇಶದವರೆಗೂ ಯಾಕೆ ಇದನ್ನು ನ್ಯಾಯಾಲಯ ಪ್ರಕರಣದಲ್ಲೇ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವೇ ಮಂಜೂರು ಮಾಡಿರುವಂತಹ ಈ ಜಾಗದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ನೀವು ದಾಖಲೆಗಳನ್ನು ಯಾಕೆ ಒದಗಿಸಿಲ್ಲ ನ್ಯಾಯಯುತವಾಗಿ? ನಾವು ಅದನ್ನ ಪ್ರಶ್ನೆ ಮಾಡಿದ್ವಿ. ಇಲ್ಲ, ಬೆಂಗಳೂರು ಮೂಲದ ಕೆಲವು ರಿಯಲ್ ಎಸ್ಟೇಟ್ ಉದ್ಯಮಿಗಳು ರಾಜಕೀಯ ಪ್ರಭಾವವನ್ನು ಬೆಳೆಸಿ ತಾಲೂಕು ಆಡಳಿತದ ಮೇಲೆ ಒತ್ತಡ ಹಾಕಿ ಈ ಒಂದು ಜಾಗದ ಮೇಲೆ ಅವರ ಕಣ್ಣು ಬಿದ್ದಿದೆಯಾ? ಯಾಕಂದ್ರೆ ಈ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರೋದಕ್ಕೋಸ್ಕರ ಕೋಟಿ ಕೋಟಿ ಬೆಲೆ ಬಾಳ್ತಾ ಇದೆ. ಅದಕ್ಕೆ ನಾವು ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕಂದ್ರೆ ನಿನ್ನೆ ತಾನೇ ನಾವು ವಿಡಿಯೋ ಮಾಡುವ ಮುಖಾಂತರ ತಾಲೂಕು ಆಡಳಿತದ ಪರವಾಗಿ ನಾವು ಇರ್ತೀವಿ, ಅಂಬೇಡ್ಕರ್ ಭವನ ಆಗ್ಲೇಬೇಕು ಅಂತೇಳಿ ನಾವು ಒತ್ತಡ ಹಾಕಿದೀವಿ. ಇವತ್ತು ಆ ಒಂದು ಜಾಗಕ್ಕೆ ನ್ಯಾಯಾಲಯದಲ್ಲಿ ಸೆಟೋಸ್ಕೋಪ್ ಅಂದ್ರೆ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತ ಆದೇಶ ಮಾಡ್ಕೊಂಡ್ ಬಂದಿದ್ದಾರಲ್ಲ, ಇದರ ಹಿಂದಿನ ರಾಜಕೀಯ ಒತ್ತಡ ಯಾರು? ಇದು ಕಾಣದ ಕೈಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಲು ಅಡ್ಡಗಾಲ ಆಗ್ತಾ ಇದ್ದೀರಾ? ಇದು ನಾನು ಅನುಮಾನ ವ್ಯಕ್ತಪಡಿಸ್ತಾ ಇದ್ದೀರಿ. ಮಾನ್ಯ ತಾಲೂಕು ದಂಡಾಧಿಕಾರಿಗಳಲ್ಲಿ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳಾದಂತಹ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣನವರಲ್ಲಿ ರೈತ ಸಂಘದಿಂದ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ವೆಂಕಟಾ ಚಲಪತಿ ಎನ್ನುವರು ಇವತ್ತು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡಿ ಈ ಅಂಬೇಡ್ಕರ್ ಭವನಕ್ಕೆ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತ ಆದೇಶ ತಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಪೂರಕವಾದ ದಾಖಲೆಗಳನ್ನು ಕೂಡಲೇ ಮಾನ್ಯ ತಹಸೀಲ್ದಾರ್ ದಂಡಾಧಿಕಾರಿಗಳು ನ್ಯಾಯಾಲಯಕ್ಕೆ ಒದಗಿಸಿ ಆ ಶಟೋಸ್ಕೋಪ್ ಆದೇಶವನ್ನು ರದ್ದುಗೊಳಿಸಿ ಕಾಮಗಾರಿಯನ್ನು ಇದೇ ತಿಂಗಳು 14ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯಂದು ಕಾಮಗಾರಿಕೆ ಮರುಚಾಲನೆ ನೀಡಲೇಬೇಕು. ಅದು ಎಷ್ಟೇ ಒತ್ತಡ ಆಗಿ ರಾಜಕೀಯ ಒತ್ತಡ ಹಾಕಿರೋರು ತಾಲೂಕಾಡಳಿತ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳ ಮತ್ತು 3 ಪಕ್ಷದ ಈ ಒಂದು ಕಾಮಗಾರಿ ಅಂದ್ರೆ ಅಂಬೇಡ್ಕರ್ ಭವನ ಸ್ಥಾಪನೆ ಮಾಡಲು ಒಗ್ಗಟ್ಟಿನಿಂದ ಏನು ನೀವು ಪ್ರಯತ್ನ ಮಾಡಿದಿರೋ ಎಲ್ಲಾ ಪಕ್ಷದವರಿಗೂ ನಾವು ರೈತ ಸಂಘದ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇದೀವಿ. ದಯವಿಟ್ಟು ಕೇಳ್ತಾ ಇದೀವಿ, ಅಂಬೇಡ್ಕರ್ ಭವನಕ್ಕೆ ಯಾರೂ ಸಹ ಅಡ್ಡಗಾಲ ಹಾಕೋದು ಬೇಡ. ಈ ಒಂದು ಸರ್ವೆ ನಂಬರ್ 112ರಲ್ಲಿ 180 ಎಕರೆ ಜಮೀನಿದೆ. ಸ್ಥಳೀಯರು ಯಾರು ಇಲ್ಲಿ ಬದುಕ್ತಾ ಇಲ್ಲ. ಬೆಂಗಳೂರು ಮೂಲದವರು ಬಂದು ಈ ಒಂದು ಜಮೀನುಗಳ ಮೇಲೆ ತಮ್ಮ ವಕ್ರ ದೃಷ್ಟಿಯನ್ನು ಹಾಕಿಕೊಂಡು ಅಭಿವೃದ್ಧಿ ಕಾರ್ಯಗಳಿಗೂ ಬಿಡ್ತಾ ಇಲ್ಲ, ಇಲ್ಲಿ ಜಾನುವಾರುಗಳಿಗೂ ಬಿಡ್ತಾ ಇಲ್ಲ, ಕೆರೆಗಳು ಬಿಡ್ತಾ ಇಲ್ಲ, ಕುಂಟೆಗಳು ಬಿಡ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆ ಎಲ್ಲಾ ಪ್ರತಿಯೊಬ್ಬ ನಾಗರಿಕರು, ಅದರಲ್ಲೂ ಮುಳಬಾಗಿಲು ತಾಲೂಕಿನ ಎಲ್ಲಾ ಪ್ರಜ್ಞಾವಂತ ಒಂದು ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರು, ಪ್ರಗತಿಪರ ಸಂಘಟನೆಗಳು ಒಗ್ಗಟ್ಟಾಗಿ ಬೆಂಗಳೂರು ಮೂಲದ ಭೂಗಳರ ವಿರುದ್ಧ ಸಿಡಿದು ಹೇಳಬೇಕು. ಯಾಕಂದ್ರೆ ನಮಗೆ ಸಂವಿಧಾನ ಕೊಟ್ಟಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭವನಕ್ಕೆ ಸಹ ಅಡ್ಡಗಾಲ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಸರ್ಕಾರಿ ಭೂಮಿಯನ್ನು ಉಳಿಸ್ಕೊಳ್ಳೋಕೆ ಆಗಲಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಾಗಿ ನಾವು ಈ ಒಂದು ಸರ್ಕಾರಿ ಜಮೀನು ಉಳಿಸ್ಕೊಳ್ಳೋ ಜೊತೆಗೆ ಸರ್ವೆ ನಂಬರ್ 112ರಲ್ಲಿ 1 ಎಕರೆ 20 ಗುಂಟೆ ಅಂಬೇಡ್ಕರ್ ಭವನಕ್ಕೆ ಏನು ನ್ಯಾಯಾಲಯದ ಪ್ರಕರಣ ದಾಖಲು ಮಾಡಿ ಒಂದು ಶಟೋಸ್ಕೋಪ್ ಆದೇಶವನ್ನು ತಂದಿದ್ದಾರೆ. ವೆಂಕಟಾ ಚಲಪತಿನವರೇ, ನೀವು ಅಂಬೇಡ್ಕರ್ ಅನುಯಾಯಿನ? ಯಾಕೆ ನೀವು ಈ ತರ ಇದು ಮಾಡ್ತಾ ಇದ್ರೆ? ಅಂಬೇಡ್ಕರ್ ಭವನ ಆಗ್ಲಿ, ಇದು ಕಲ್ಲು ಬಂಡೆ.
ಅದಕ್ಕೋಸ್ಕರ ದಯವಿಟ್ಟು ತಾಲೂಕು ದಂಡಾಧಿಕಾರಿ ಮನವಿ ಮಾಡ್ತಾ ಇದ್ದೀವಿ. ಈ ಕೂಡಲೇ ಈ ಒಂದು ನ್ಯಾಯಾಲಯದಲ್ಲಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲೆಗಳನ್ನು ಒದಗಿಸಿ ಈ ಒಂದು ಸೆಟೋಸ್ಕೋಪ್ ಆದೇಶವನ್ನು ರದ್ದುಪಡಿಸಿ ಇದೇ ತಿಂಗಳು 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ಎಂದು ಕಾಮಗಾರಿಗೆ ಮರುಚಾಲನೆ ನೀಡಬೇಕಂತೇಳಿ ಈ ಮೂಲಕ ಮಾನ್ಯ ತಾಲೂಕು ದಂಡಾಧಿಕಾರಿಗಳನ್ನು, ಸ್ಥಳೀಯ ಜನಪ್ರತಿನಿಧಿಗಳನ್ನು ಮತ್ತು ಈ ಒಂದು ಅಂಬೇಡ್ಕರ್ ಭವನಕ್ಕೆ ತಮ್ಮ ಪ್ರಯತ್ನವನ್ನು ಮಾಡಿರುವ ಎಲ್ಲಾ ಜನಪ್ರತಿನಿಧಿಗಳಿಗೆ, ಪ್ರಗತಿಪರ ಸಂಘಟನೆಗಳಿಗೆ ಮನವಿಯನ್ನು ಮಾಡ್ತಾರೆ. ಏನು ನಮ್ಮ ಮುಳಬಾಲ್ ತಾಲೂಕು ದೇವರಾಯ ಸಮುದ್ರ ರಾಷ್ಟ್ರೀಯ ಹೆದ್ದಾರಿ 75ರ ಪಕ್ಕದಲ್ಲಿರುವ 112 ಸರ್ವೆ ನಂಬರ್ ನಲ್ಲಿ 1 ಎಕರೆ 20 ಗುಂಟೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ಮೀಸಲಿಟ್ಟಿರುವ ಈ ಸರ್ವೆ ನಂಬರ್ಗೆ ಯಾರೋ ಗುರುತಿಲ್ಲದ ವ್ಯಕ್ತಿ ಹೋಗಿ ಹೈಕೋರ್ಟ್ ನಲ್ಲಿ ಅವ್ರ GPA ತಗೊಂಡು ಏನು ಯಥಾಸ್ಥಿತಿ ಸೆಟೋಸ್ಕೋಪ್ ತಂದಿದ್ದಾರೆ, ಅದು ಆದಷ್ಟು ಬೇಗನೆ ರದ್ದಾಗ್ಬೇಕು. ಅದಕ್ಕೇನೈತೆ, ಏನಾದ್ರು ಸ್ಥಳೀಯರೇ ಏನಾದ್ರು ಅವ್ರಿಗೆ ಸಹಾಯ ಮಾಡ್ತಾವ್ರ ಇಲ್ಲ ಅಂಬೇಡ್ಕರ್ ಭವನ ನಿರ್ಮಿಸ್ರೇ ಇರೋದಕ್ಕೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ತಾಲೂಕು ಆಡಳಿತ ಯಾಕೆ ಇನ್ನು ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನ ಕೊಡ್ಲಿಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಆದಷ್ಟು ಬೇಗನೆ ಏನೈತೆ ಆ ಸಮರ್ಪಕ ದಾಖಲೆಗಳನ್ನ ಅಲ್ಲಿ ಕೋರ್ಟ್ಗೆ ಹಾಜರುಪಡಿಸಿ, ಏನು ಈ ತಿಂಗಳು 14ನೇ ತಾರೀಕು 135ನೇ ಅಂಬೇಡ್ಕರ್ ಜಯಂತಿ ನಡೀತಾ ಇದೆ, ಆ ಜಯಂತಿ ದಿವಸನೇ ಈ ಕಾಮಗಾರಿಗೆ ಮರುಚಾಲನೆ ನೀಡ್ಬೇಕಂತ ಎಲ್ಲರಲ್ಲೂ ಕೋರ್ತಾ ಇದೀವಿ. ಏನು ಇಲ್ಲಿ ಯಾವ್ದೇನು ಹಿಡುವಳಿ ಜಮೀನು ಯಾವುದೂ ಇಲ್ಲ, ಇಲ್ಲೆಲ್ಲ ಇರೋದು ಬಂಡೆನೆ. ಆದ್ರಿಂದ ಆದಷ್ಟು ಬೇಗನೆ ತಾಲೂಕು ಆಡಳಿತ ನ್ಯಾಯಾಲಯಕ್ಕೆ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಕೊಡಿಸಿ ಈ ಸೆಟೋಸ್ಕೋಪ್ ಏನ್ ಯಥಾಸ್ಥಿತಿ ಆದೇಶ ಇದೆ ಅದನ್ನ ರದ್ದು ಮಾಡಿ ಮತ್ತೆ ಈ ಅಂಬೇಡ್ಕರ್ ಭವನಕ್ಕೆ ಮರುಚಾಲನೆ ನೀಡಬೇಕಾಗಿ ಮನವಿ ಮಾಡ್ಕೊಳ್ತಾ ಇದೀವಿ.